ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನು ಈ ದಿವಸ ಮಸಾಲೆ ದೋಸೆ ನಾನು ಮಾಡೋ ಥರ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಪದಾರ್ಥಗಳನ್ನೆಲ್ಲ ಹೇಳ್ತೀನಿ. ಇದು ಅಕ್ಕಿ, ಉದ್ದಿನಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಅವಲಕ್ಕಿ, ಮೆಂತ್ಯ. ಅಕ್ಕಿನ ಈ ಅಳತೆ ಪಾವಲ್ಲಿ, ಈ ಥರ ಅಳತೆ ಪಾವಲ್ಲಿ 2 ಪಾವು ತಗೊಂಡಿದ್ದೀನಿ. ಇದರಲ್ಲಿ ಅಕ್ಕಿನಲ್ಲಿ 1/4 ಭಾಗ ಉದ್ದಿನಬೇಳೆ, ಅದರಲ್ಲಿ ಅರ್ಧ ತೊಗರಿಬೇಳೆ, ಅಷ್ಟೇ ಪ್ರಮಾಣ ಕಡಲೆಬೇಳೆ, ಸ್ವಲ್ಪ ಜಾಸ್ತಿ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅವಲಕ್ಕಿ, ಒಂದು ಅರ್ಧ ಟೀ ಸ್ಪೂನು ಮೆಂತ್ಯ ಸಾಕು, ತುಂಬ ಹಾಕಬಾರ್ದು, ಮೆತ್ತಗಾಗ್ಬಿಡುತ್ತೆ. ಇದಿಷ್ಟು ಪದಾರ್ಥನೂ ಕ್ಲೀನಾಗಿ ನೆನೆಸ್ಕೊಂಡು ಚೆನ್ನಾಗಿ ಒಂದು 5-6 ಸಲ ತೊಳೆದ್ಬಿಟ್ಟು 5ರಿಂದ 6 ಗಂಟೆ ಕಾಲ ನೆನೆಸಿಡಬೇಕು. ಆಮೇಲಿಂದ ಅದನ್ನ ಗ್ರೈಂಡಿಂಗ್ ಮಿಷನ್ನು ಅಥವಾ ಮಿಕ್ಸಿ ಯಾವುದಕ್ಕಾದ್ರೂ ಹಾಕ್ಬೋದು. ಹಾಕ್ಬಿಟ್ಟು ಫರ್ಮೆಂಟೇಷನ್ಗೆ 8 ಗಂಟೆ ಕಾಲ ಬಿಡಬೇಕು. ಆಮೇಲೆ ದೋಸೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಒಂದು 5ರಿಂದ 6 ಸಲ ತೊಳಿಬೇಕು. ತೊಳೆದ್ಬಿಟ್ಟು ನೆನೆಸಿಟ್ಬಿಡ್ಬೇಕು. ದೋಸೆಗೆ ನೆನೆಸಿದ್ಮೇಲೆ 6 ಗಂಟೆ ಕಾಲ ಆಗಿತ್ತು, 6 ಅವರ್ಸ್ ಆಗಿತ್ತು. ಇವಾಗ ಹಾಕಿದೀನಿ, ಅದು ನುಣ್ಣಕ್ಕೆ ರುಬ್ಬಿದೆ, ಗ್ರೈಂಡಿಂಗ್ ಮಿಷನ್ಗೆ ಹಾಕಿದ್ದೆ. ಈ ಥರ ನುಣ್ಣಕ್ಕಾಗಬೇಕು, ತುಂಬಾ ನುಣ್ಣಕ್ಕಿರ್ಬೇಕು, ಬೆಣ್ಣೆ ಥರ. ಇದು 8 ಅವರ್ಸ್ ಈಗ ತೆಗೆದ್ಬಿಟ್ಟು ಪಾತ್ರೆಗೆ 8 ಅವರ್ಸ್ ಫರ್ಮೆಂಟೇಷನ್ ಬಿಟ್ಬಿಡೋಣ. ಆಮೇಲಿಂದ ದೋಸೆ ಮಾಡೋದು ತೋರಿಸ್ತೀವಿ. ಸ್ವಲ್ಪ ಗಟ್ಟಿನೇ ಇರಬೇಕು ದೋಸೆ ಹಿಟ್ಟು. ಇವಾಗ ದೋಸೆಗೆ ಪುದೀನ ಚಟ್ನಿ ಮಾಡ್ಕೊತಿದ್ದೀನಿ. ಪುದೀನ ನಮ್ಮನೇಲಿ ಮಾಡೋ ರೀತಿ ನಾನು ತೋರಿಸ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ತೊಗರಿಬೇಳೆ 1 ಕಪ್ಪು, 2 ಕಟ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ, 1 ತೆಂಗಿನಕಾಯಿ ಹೋಳು, 1 ಮೀಡಿಯಂ ಸೈಜ್ ತೆಂಗಿನಕಾಯಿ ದೊಡ್ಡ ಹೋಳು 1 ತಗೊಂಡಿದ್ದೀನಿ, 2 ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಬೆಲ್ಲ, ಒಂಚೂರು ಉಪ್ಪು. ಬೆಲ್ಲ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು, ನಿಮಗೆ ತಕ್ಕನಂತೆ ಖಾರ ಹಾಕೊಳ್ಳಿ. ಆಮೇಲೆ ಹುಣಸೆಹಣ್ಣು ರಸ ಮಾಡಿ, ಒಂದು ಸಣ್ಣ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ನೆನೆಸ್ಕೊಂಡು ರಸ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ. ಇವಾಗ ಇದನ್ನ ಮಾಡೋದು ತೋರಿಸ್ತೀನಿ, ಬನ್ನಿ. ಇವಾಗ 1 ಟೀ ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ. ನಮ್ಮನೇಲಿ ಉಪಯೋಗಿಸೋದು ಅದನ್ನೇ ಹಾಕೋತಾ ಇದ್ದೀನಿ. ಇವಾಗ ಅದಕ್ಕೆ 1 ಬಟ್ಲು ತೊಗರಿಬೇಳೆ, ಇದನ್ನ ಒಂದು ಸ್ವಲ್ಪ ಗಮ್ಮಂತ ಹುರ್ಕೋಬೇಕು, ಪರಿಮಳ ಬರೋ ತನಕ ಸ್ವಲ್ಪ ಹುರ್ಕೋಬೇಕು. ಇವಾಗ ಆಗಿದೆ ನೋಡಿ, ಪರಿಮಳ ಬರ್ತಾ ಇದೆ, ಕೆಂಚಕ್ಕೆ ಬಣ್ಣ ಬಂದಿದೆ, ಅಷ್ಟು ಸಾಕು ಹುರಿದಿರೋದು. ಇವಾಗ ಪುದೀನ ಹುರ್ಕೋತಾ ಇದ್ದೀನಿ. 2 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ನಿಮಗೆ ಜಾಸ್ತಿ ಬೇಕು ಅಂದ್ರೆ ನೀವು ತಗೋಬಹುದು. ನೋಡಿ, ಇವಾಗ ಆಗಿದೆ. ಈ ತರ ಫುಲ್ಲು ಹುರ್ಕೋಬೇಕು ಪುದೀನನ. ಆಮೇಲಿಂದ ತೆಂಗಿನಕಾಯಿ ಹುರಿಬೇಕು. ಇದಾದ್ಮೇಲೆ ಇವಾಗ 1.5 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ ಒಗ್ಗರಣೆ ಮಾಡಿಕೊಂಡು ಪಲ್ಯಕ್ಕೆ ಚಟ್ನಿಗೆ ತೆಗೆದಿಟ್ಕೋತಾ ಇದ್ದೀನಿ. ಇದು ಕೊನೆಯಲ್ಲಿ ನಾನು ಹಾಕೊಳ್ಳೋದು. ಚಟ್ನಿ ಆದ್ಮೇಲೆ ತೆಂಗಿನಕಾಯಿ ಹುರ್ಕೋತಿದ್ದೀನಿ. ತೆಂಗಿನಕಾಯಿ ಹುರ್ಕೊಂಡು ಮಾಡಿದ್ರೆ ಸ್ವಲ್ಪ ನಿಲ್ಲುತ್ತೆ ಚಟ್ನಿ. ಮತ್ತೆ ಹಿಂದೆನೆ ಹೇಳಿದ್ದೆ, ಚಟ್ನಿ ಮಾಡಿದಾಗ ಸ್ವಲ್ಪ ಕುದ್ದಿದ್ದು ಚೆನ್ನಾಗಿ ಆರಿರ್ಬೇಕು ನೀರು. ನೋಡಿ, ಇವಾಗ ಆಗಿದೆ ತೆಂಗಿನಕಾಯಿ. ಸ್ವಲ್ಪ ಪರಿಮಳ ಬರೋ ತನಕ ಹುರ್ಕೋಬೇಕು.
ಇವಾಗ ಇದು ಸ್ವಲ್ಪ ಚೆನ್ನಾಗಿ ಆರಿದ್ಮೇಲೆ ತಣ್ಣಗಾದ್ಮೇಲೆ ಚಟ್ನಿನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿ ಜಾರ್ಗೆ ಹಾಕೊಂಡು ಉಪ್ಪು ಹುಳಿ ಬೆಲ್ಲ ಎಲ್ಲಾನು ಹಾಕ್ಬಿಟ್ಟು ಚಟ್ನಿ ಮಾಡಿ. ಹುಣಸೆ ಹಣ್ಣು ರಸ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕಿದೆ, ಇನ್ನೊಂದು ಸ್ವಲ್ಪ ಹಾಕಿದೆ. ಇವಾಗ ಮಿಕ್ಸಿಗೆ ಹಾಕ್ಬಿಟ್ಟು ಇವಾಗ ಮೊದಲಿಗೆ ಆಲೂಗೆಡ್ಡೆನ ಎರಡೆರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಆಲೂಗೆಡ್ಡೆನ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. 3 ಆಲೂಗೆಡ್ಡೆ ತಗೊಂಡಿದ್ದೀನಿ. ಅದನ್ನ ಕುಕ್ಕರಲ್ಲಿ ಹಾಕಿ ಕೂಗಿಸ್ಬಿಡ್ತೀನಿ ಫಸ್ಟ್. ಇವಾಗ ಈರುಳ್ಳಿ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ಸಾಸಿವೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ, ಎರಡು ಹಸಿಮೆಣಸಿನ್ಕಾಯಿ. ಇವಾಗ ಈರುಳ್ಳಿ ಹಾಕಿದೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಿರೋಣ, ಬೇಗ ಆಗುತ್ತೆ. ಸ್ವಲ್ಪ ಹಾಕಿದ್ದೀನಿ. ಇವಾಗ ಒಂಚೂರು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ನಿಮಗೆ ಹೋಟೆಲ್ ಟೇಸ್ಟ್ ಬರುತ್ತೆ. ಅರಿಶಿನ ಆರೋಗ್ಯಕ್ಕೂ ಒಳ್ಳೆಯದು, ಕಲರು ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಆಲೂಗೆಡ್ಡೆ ಹಾಕ್ತಿರ್ತೀವಿ. ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಸಿಪ್ಪೆ ತೆಗೆದು ಕ್ಲೀನಾಗಿ. ಇವಾಗ ಒಂಚೂರು ಉಪ್ಪು ಹಾಕ್ಬಿಟ್ಟು ನಿಂಬೆಹಣ್ಣು ಹಿಂಡ್ಬಿಟ್ರೆ ಆಯ್ತು. ಒಂದು ಸ್ವಲ್ಪ ಕ್ಯಾರೆಟ್ ಕಲರ್ಫುಲ್ ಆಗಿರುತ್ತೆ ಅಂತ. ಒಂದು ಕ್ಯಾರೆಟಲ್ಲಿ ಒಂದಿಷ್ಟುದ ಕ್ಯಾರೆಟ್ ಅರ್ಧಾನು ಸಾಕು, ಸ್ವಲ್ಪನೇ ಸಾಕು. ಇನ್ನೊಂಚೂರು ಉಪ್ಪು ಹಾಕ್ತೀವಿ, ಒಂಚೂರು ಸಕ್ಕರೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಹಿಂಡ್ತೀನಿ. ಒಂದು ದಪ್ಪ ನಿಂಬೆಹಣ್ಣು ಒಂದು ತಗೊಂಡಿದ್ದೆ, ಅದರ ರಸ ಮಾತ್ರ ಇದೆ. ಸ್ಟವ್ ಆಫ್ ಆಗಿದೆ. ಇದನ್ನ ಮಿಕ್ಸ್ ಮಾಡಿಬಿಟ್ರೆ ಕಲರ್ಫುಲ್ ಆಗಿರೋ ಆರೋಗ್ಯವಾಗಿರೋ ಅಂತ ಆಲೂಗೆಡ್ಡೆ ಈರುಳ್ಳಿ ಪಲ್ಯ ಮಾಡಾಯ್ತು. ಇವಾಗ ನೋಡಿ 8 ಅವರ್ಸ್ ಆಗಿದೆ. ಚೆನ್ನಾಗಿ ಉಬ್ಬಿ ಬಂದಿದೆ ದೋಸೆ ಹಿಟ್ಟು. ನೋಡಿ ತೋರಿಸಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದಕ್ಕೆ ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನು ಚಿರೋಟಿ ರವೆ, ಇದೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಗರ್ಗರ್ಗಾಗಿ ಬರುತ್ತೆ. ಉಪ್ಪನ್ನ ಹಾಕೇ ಇಲ್ಲ, ಇವಾಗಲೇ ಹಾಕ್ತಾ ಇರೋದು. ಸಕ್ಕರೆನೂ ಹಾಕೋದು ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ. ಮಿಕ್ಸ್ ಮಾಡಿಬಿಟ್ಟು ನೋಡ್ಕೊಂಡು ನೀರು ಹಾಕೋಬೇಕು. ಸ್ವಲ್ಪ ಒಂದೇ 1 ಸ್ಪೂನ್ ನೀರು ಹಾಕಿರೋದು. ಇವಾಗ ದೋಸೆ ಮಾಡೋಣ ಬನ್ನಿ. ನೋಡಿ ಇವಾಗ ಮಾಡ್ತಾ ಇದ್ದೀನಿ.
ಕ್ಲೀನಾಗಿರೋ ಬಟ್ಟೆನಲ್ಲಿ ಸ್ವಲ್ಪ ಒರೆಸ್ಬಿಟ್ರೆ ಕ್ಲೀನ್ ಆಗುತ್ತೆ. ಫಾಸ್ಟ್ ಐರನ್ ತಗೊಂಡಿದ್ವಿ. ತುಂಬಾ ತೆಳ್ಳಕ್ಕೂ ಮಾಡಬಾರ್ದು, ತುಂಬಾ ದಪ್ಪಕ್ಕೂ ಮಾಡಬಾರ್ದು, ಆವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ, ಎರಡನ್ನೂ ಹಾಕ್ಬೋದು. ನಾವು ಮುಚ್ಚಿಟ್ಬಿಡೋಣ. ಹಾಕಿದೀನಿ. ಇಷ್ಟು ದಪ್ಪ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ತಿರುಗಿಸ್ತಾ ಇದ್ದೀನಿ ದೋಸೆನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ಕಡಲೆಬೇಳೆ, ತೊಗರಿಬೇಳೆಯಿಂದ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕಲರು. ಮನೆಯಲ್ಲಿ ಮಾಡ್ಕೊಳ್ಳಿ. ನೋಡಿ, ಇವಾಗ ರೆಡಿಯಾಗಿದೆ. ಬೆಣ್ಣೆನೂ ಇಡ್ತಾ ಇದ್ದೀನಿ ಅದ್ರ ಮೇಲೆ. ಪುದೀನ ಚಟ್ನಿ ಸಾಂಬಾರ್ ಮಾಡಿದ್ರೆ ತುಂಬಾ ಲೆಂತಿ ಆಗುತ್ತೆ ಅಂತ ತೋರ್ಸೋಕ್ಕಾಗಲಿಲ್ಲ. ಪುದೀನ ಚಟ್ನಿ, ಪಲ್ಯ ಎಲ್ಲ ದೋಸೆ ಇಟ್ಟು ಎಲ್ಲ ತೋರಿಸಿದ್ದೀನಿ. ಇದೇ ತರ ನೀವು ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ.